ಒಬ್ಬ ನಟ ಇದ್ದಾನೆ. ನೀನ್ ದೊಡ್ಡವನಾದ್ಮೇಲೆ ಖಂಡಿತವಾಗ್ಲೂ ಒಬ್ಬ ನಟ ಆಗೇ ಆಗ್ತೀಯ. ಸ್ವಾಗತಿಸಿ ಚಂದನವನದ ಅತ್ಯಂತ ಬೇಡಿಕೆಯುಳ್ಳ ಮೋಸ್ಟ್ ಹ್ಯಾಂಡ್ಸಮ್ ನಾಯಕ ನಟ ಸುಪ್ರೀಂ ಸ್ಟಾರ್ ಶಶಿಕುಮಾರ್. ಇವರ ಅದ್ಭುತವಾದ ನಟನೆಯಿಂದ ಹಲವಾರು ಪ್ರಶಸ್ತಿಗಳು ಇವರ ಕೈ ಸೇರಿವೆ. ಇವರ ಒಂದು ನೋಟಕ್ಕಾಗಿ ಅಭಿಮಾನಿಗಳು ಮುಗಿಬಿದ್ದು ಕಾಯುತ್ತಿದ್ದಾರೆ. ಅಪ್ಪ, ನಂಗೆ ಐಸ್ ಕ್ರೀಮ್ ಬೇಕು. ಬ್ರೇಕಿಂಗ್ ನ್ಯೂಸ್, ಇದೀಗ ಬಂದ ಸುದ್ದಿ. ಜನಪ್ರಿಯ ನಾಯಕ ನಟ ಶಶಿ ಅವರು ಕಾರು ಅಪಘಾತಕ್ಕೆ ಒಳಗಾಗಿದ್ದು ಅಭಿಮಾನಿಗಳ ಆಕ್ರಂದನ ಮುಗಿಲು ಮುಟ್ಟಿದೆ. ಒರಿಜಿನಲ್ ಸ್ಕ್ರಿಪ್ಟ್ ಇದು ಮಾಡಿರೋದವರು. ಬಟ್ ಐ ನೆವರ್ ಎಕ್ಸ್ಪೆಕ್ಟೆಡ್ ಬಿಕಾಸ್ ಅಂಡ್ ಎಸ್ಪೆಷಲಿ ಅದೊಂದು ಪಾಯಿಂಟ್ ಇದೆಯಲ್ಲ, ಅದು ಲಕ್ಷಾಂತರ ರೂಪಾಯಿ ದುಡ್ದಿರೋ ಈ ಕೈ ಇವತ್ತು ಚಾಚು ಆಗಿದೆ. ಐ ಯೂಸ್ ಟು ಸ್ಪೆಂಡ್ ಲಕ್ಷಾಂತರ ರೂಪಾಯಿ ಹಂಗೆ ಖರ್ಚು ಮಾಡ್ತಾ ಇದ್ದೆ, ಹಂಗೆ ಸಂಪಾದನೆ ಮಾಡ್ತಾ ಇದ್ದೆ. ಅವಾಗ ಸೇಮ್ ಎ ಫ್ಯೂ ಫ್ರೆಂಡ್ಸ್ ಆಫ್ ಮೈನ್ ಇವತ್ತು ಇದ್ದಾರೆ. ಇವತ್ತು ಸಿಕ್ಕರು ಕೂಡ ಇವತ್ತು ನಾನು ಸುಮ್ಮನೆ ಹಾಯ್ ಹಲೋ ಅಂತ ಹೇಳ್ತೀನಿ ಅಷ್ಟೇ. ಆವತ್ತಿನ ದಿವಸ ನಾನು ಪ್ರಾಕ್ಟಿಕಲ್ ಆಗಿ ಐ ಎಕ್ಸ್ಪೀರಿಯನ್ಸ್ ಮೈ ಸೆಲ್ಫ್ ಹೂ ಇಸ್ ಅ ರಿಯಲ್ ಫ್ರೆಂಡ್ ಅಂತ ಹೇಳಿದ ಇಟ್ ಕೇಮ್ ಟು ಮೈ ಮೈಂಡ್. ಅವತ್ತು ನಾನು ಫಿಕ್ಸ್ ಆದೆ ನಾನು. ಬಟ್ ಸರ್, ನೀವು ಓವರ್ಕಮ್ ಹೆಂಗ್ ಮಾಡಿದ್ರಿ ಸರ್ ಆ ನೋವ್ನ? ಹೌ ಡಿಡ್ ಯು ಓವರ್ಕಮ್ ದಟ್ ಪೇನ್? ಓನ್ಲಿ ಮೈ ಫ್ಯಾಮಿಲಿ ಪೀಪಲ್, ಮೈ ವೈಫ್, ಮೈ ಫಾದರ್, ಮದರ್, ನನ್ನ ಸಿಸ್ಟರ್ಸ್ ಎಲ್ಲ ಜಸ್ಟ್ ಅವರೇ ನನ್ನ ಮಾರಲ್ ಸಪೋರ್ಟ್. ಹಣೆ ಬರ್ತದೆ, ದೇವ್ರು ಏನ್ ಬರ್ದಿರ್ತಾನೆ ಯಾರು ಗೊತ್ತು. ಬಟ್ ಈ ಕಾನ್ಸೆಪ್ಟ್ ತಗೊಂಡಿದ್ದೀರಾ, ಓಕೆ. ಫಸ್ಟ್ ಆಫ್ ಆಲ್ ತುಂಬಾ ಥ್ಯಾಂಕ್ಸ್ ನಿಮಗೆ ರವಿ, ನೀವು ಅಷ್ಟೇ. ಮತ್ತೆ ನೀವು ಡ್ಯಾನ್ಸ್ ಮಾಡೋದು ನಿಮ್ಮಿಬ್ಬರಿಗೂ ತುಂಬಾ ಥ್ಯಾಂಕ್ಸ್. ಗಾಡ್ ಬ್ಲೆಸ್ ಯು, ಒಳ್ಳೇದಾಗ್ಲಿ. ನಿಮ್ಮ ಫೇಸ್ಗೆ ಈ ರೀತಿ ಒಂದು ಆಗುತ್ತೆ ಅಂದಾಗ ಈಗಲೂ ಅದು ನಿಮ್ಗೆ ಕಾಡುತ್ತಾ ಸರ್ ಆ ನೋವೇನಾದ್ರು? ಲೈಕ್ ಡಸ್ ದಟ್? ಅವಾಗ ನಾನು ಬಸವೇಶ್ ನಗರ ಮನೆಯಲ್ಲಿ ಆರ್ ಟಿ ನಗರದಲ್ಲಿದೆ. ಸೊ ಅಲ್ಲಿ ನಾನು ಬರ್ಬೇಕಾದ್ರೆ 8:15 8:30 ಇರ್ಬೋದು ನೈಟ್. ನಮ್ಮ ಶಿವಾನಂದ ಸರ್ಕಲ್ ಅಲ್ಲಿ ಆಗಿದ್ದು ನನಗೆ. ಮಳೆ ಸ್ಲೈಟ್ ಆಗಿ ಬಂದ ನನ್ನ ಮಗಳು ಫೋನ್ ಮಾಡಿದ್ರೆ, ಡ್ಯಾಡಿ ಐಸ್ ಕ್ರೀಮ್ ತಗೊಂಬ ಅಂತ ಹೇಳಿ. ಸೊ ನಾನು ಅಲ್ಲಿ ಐಸ್ ಕ್ರೀಮ್ಸ್ ಎಲ್ಲ ಪಾರ್ಸಲ್ ತಗೊಂಡೋಗ ನನ್ನ ಅಭ್ಯಾಸ ನನಗೆ. ಅವಾಗ ಮಳೆ ಸ್ಲೈಟ್ ಗ್ಲಿಸಿಂಗ್ ಸ್ಟಾರ್ಟ್ ಆಗಿತ್ತು. ಫೇಸ್ ಮೇಲೆ ಒಂದು 5-6 ಸಲ ಫಳ್ ಫಳ್ ಅಂತ ಹೇಳಿದ್ರೆ ಫ್ಲಾಶ್ ಲೈಟಿಂಗ್ ಹೊಡಿತು ಮುಖದ ಮೇಲೆ. ಅಷ್ಟೇ ನನಗೆ ಜ್ಞಾಪಕ. Total unconscious, and I was admitted to Malaya Hospital. When I got conscious, it was early in the morning, by 4:30 ಏನೋ. ಇದಾಗಿದೆ ಎಷ್ಟೊತ್ತಿಗೆ 8:08 ನಾನು ಆಗಿದ್ದು ನನಗೆ ನೈಟ್. ಅಂಡ್ ಒಂದ್ಸಲ ನಾನು ಕಾನ್ಶಿಯಸ್ ಬಂದ್ಮೇಲೆ ನಾನು ಹೋಗಿ ವಾಶ್ರೂಮ್ಗೆ ಹೋಗ್ಬೇಕಂತ ಹೋಗಿ ಅಲ್ಲಿ ಮಿರರ್ ಮುಂದೆ ನೋಡ್ತೀನಿ. ಮೈ ಫೇಸ್ ವಾಸ್ ಬ್ಲಾಟನ್ ಅಪ್ ದಿಸ್ ಮೈ. ಈ 2 ಐಬಾಲ್ಸ್ ಇದೆಯಲ್ಲ ಶಿವಣ್ಣ, 2 ಈಕ್ವಲ್ ಆಗಿರುತ್ತಲ್ಲ, ಹೀಗಿತ್ತು. ಇಟ್ ಬಿಕೇಮ್ ಲೈಕ್ ದಿಸ್. ಸೊ ಇಟ್ ಹ್ಯಾಪೆಂಡ್. ಇಟ್ ಆಲ್ಮೋಸ್ಟ್ ಒಂದು 4.5 hours 5 hours ನನಗೆ ಆಪರೇಷನ್ ಮಾಡಿದ್ದು, ಸರ್ಜರಿ ಮಾಡಿದ್ದು ನನಗೆ ಅವಾಗ. ಸೊ ಇಟ್ಟಕ್ಕೆ ಸ್ವಲ್ಪ ಲಾಂಗ್ ಗ್ಯಾಪ್ ಆಯಿತು. ಆಮೇಲೆ ಸೇಮ್ ಆಸ್ ಇಟ್ ಈಸ್ ಹೇಳೋದಕ್ಕೆ ನನಗೆ ಯಾವುದು ಮೂವೀಸ್ ಇರಲಿಲ್ಲ. ಫ್ರೆಂಡ್ಸ್ ಎಲ್ಲ ಸ್ವಲ್ಪ ದೂರ ಇದಾಯಿತು. ಎಲ್ಲಿ ಫೋನ್ ಮಾಡಿದ್ರೆ ಶಶಿ ಎಲ್ಲಿ ದುಡ್ಡು ಕೇಳ್ತಾನೋ ಇದು ಮಾಡ್ತಾನೋ ಹಾಗೆ ತಪ್ಪಿಸ್ಕೊಳ್ಳೋಕ್ಕೆಲ್ಲ ಸುಳ್ಳು ಹೇಳೋರು. ಬ್ಯಾಂಕಲ್ಲಿ ಇದ್ದೀನಿ, ವೆಯ್ಟಿಂಗ್ ಅಲ್ಲಿ ಇದ್ದೀನಿ, ತಗೋತಾ ಇದ್ದೀನಿ, ಬರ್ತಾ ಇದ್ದೀನಿ, ಸಿಗ್ನಲ್ ಅಲ್ಲಿ ಇದ್ದೀನಿ, ಈ ಥರ ಎಲ್ಲ ಬರೋದು. ಕೇಮ್ ಟು ನೋ ದಟ್ ಸರಿ ಓಕೆ ಅಂತ ಬಿಟ್ಬಿಟ್ಟೆ ಏನಾರ. Then after that it started like that slow ಆಗಿ ಬಂತು. ದೇವರೇನೋ ಒಂದು ಆಶೀರ್ವಾದ ಕೊಟ್ಟ. ಅಗೇನ್ ಬ್ಯಾಕ್ ಟು ಇದಕ್ಕೆ ಬಂದೆ. ಅಷ್ಟ ಆಯ್ತು. ಅದು 100% ದಟ್ ವಾಸ್ ಅ ರಿಯಲ್. ನನಗೆ ಲೈಫಲ್ಲಿ ಒಂದು ಬ್ಯಾಡ್ ಫೇಸ್ ಅನ್ನೋದಕ್ಕಿಂತ ನಿಜವಾದ ಪ್ರಪಂಚ ಏನು ಅಂತ ನನಗೆ ಗೊತ್ತಾಗಿದೆ ಅವಾಗಲೇನೆ. ನನಗೆ ಗೊತ್ತಾಗಿದೆ. ಸೊ ದಟ್ ಇಸ್ ಅ ಥಿಂಗ್ ಅಷ್ಟೇ ನನಗೆ. ಅದೇ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ಲೈಫ್ ಹಣೆ ಬರದಲ್ಲಿ ಬರ್ದಿತ್ತು, ಆಯಿತು, ಏನು ಮಾಡೋಕ್ಕಾಗತ್ತೆ. ಅದಿದೆಯಲ್ಲ, ಅವಾಗಲೇ ಮನುಷ್ಯ ಗೆಲ್ಲೋದು. ಆ ಒಂದು ಹೋಪು ನಮಗೆ ಕೇಳಿದ ತಕ್ಷಣ ನಾನು ಏನು ನೋಡ್ಬೇಕಾ ಶಶಿಕುಮಾರ್ನ, ಹೆಂಗೆ ನೋಡಲಿ ನಾನು? ಯಾಕಂದ್ರೆ ನಾನು ನೋಡಿ ಶಶಿಕುಮಾರೇ ಬೇರೆ. ನಾವು ಭಾಳ ಅವತ್ತಾಯ್ತು, ನಮ್ಗೆ ತುಂಬ ದುಃಖ ಆಗೋಯ್ತು. ಬಿಕಾಸ್ ನನಗೆ ಭಾಳ ಇಷ್ಟವಾದ ಅಂದರೆ ಹ್ಯಾಂಡ್ಸಮ್ ಅಂದರೆ ಎಸ್ ಸ್ಫುರದ್ರೂಪಿ, ವೆರಿ ಅಂದರೆ ಎಲ್ಲಾದ್ರೂ ಸರಿ. ಆಮೇಲೆ ಬಿಹೇವಿಯರ್ ವೈಸ್ ಇರ್ಬೋದು. ಈಸ್ ಅ ಫೈಟರ್. ಅವ್ರ ಒಳ್ಳೆ ತಂದೆ ತಾಯಿಗಳು, ಅವ್ರ ಫ್ಯಾಮಿಲಿ ಒಳ್ಳೆ ಫ್ಯಾಮಿಲಿ. ಇವತ್ತು ನಾವು ಯಾಕೆ ಇನ್ನೂ ಬಾಂಡ್ ಇವಾಗ ಬಂದಾಗ ಯಾಕೆ ನಾವು ಅಷ್ಟು ಇಲ್ಲಿ ಬಂದು ಕೂತ್ಕೋತೀವಿ, ಯಾಕೆ ಮಾಡ್ತೀವಿ ಅಂದರೆ ಇಟ್ಸ್ ಓನ್ಲಿ ಬಿಕಾಸ್ ಆ ಬಾಂಧವ್ಯ ಅಷ್ಟೇ. ಇಟ್ ವಿಲ್ ನೆವರ್ ಗೋ. ಐ ಥಿಂಕ್ ಫ್ರೆಂಡ್ಶಿಪ್ ವಾಸ್ ಮೋರ್ ಫಾರ್ ಹಿಮ್. ಅದಕ್ಕೆ ಇವತ್ತು ನಾವು ಇಷ್ಟು ಮಟ್ಟಿಗೆ ಇದ್ದೀವಿ, ಸಂತೋಷವಾಗಿದ್ದೀವಿ ಅಂದರೆ ಇಟ್ ಓನ್ಲಿ ಬಿಕಾಸ್. ರಾಘು,
ಎಷ್ಟು ಖುಷಿಯಾಗುತ್ತೆ ಅಂದ್ರೆ ಈ ತರ ವಿಷಯಗಳನ್ನ ಈ ತರ ಅನುಭವಗಳನ್ನ ಶಿವಣ್ಣ ಮಾಮ ಆಮೇಲೆ ಶಶಿಕುಮಾರ್ ಸರ್ ಇವ್ರುಗಳ ಬಾಯಲ್ಲಿ ಕೇಳ್ಬೇಕಾದ್ರೆ ಎಷ್ಟು ಖುಷಿಯಾಗುತ್ತೆ ಅಂದ್ರೆ ಇನ್ನೊಂದ್ ಕಡೆ ಅದೆಷ್ಟು ಖುಷಿ ಕೊಡೋದು ಅಷ್ಟೇ ಸತ್ಯನೂ ಹೋದು ಕಟ್ಟು ಸತ್ಯ ಏನಪ್ಪಾ ಅಂದ್ರೆ ಇಂಥ ಕಥೆಗಳು ಇಂಥ ಅನುಭವಗಳಿಗೂ ಈ ಜನರೇಷನ್ಗೆ ಲಾಸ್ಟ್. ನಾವೆಲ್ಲ ಶಶಿಕುಮಾರ್ ಸರ್ ಫ್ಯಾನ್ಸ್, ಅವರ ಡಾನ್ಸ್ಗೆ ಫ್ಯಾನ್ಸ್, ಅವರ ಆಕ್ಟಿಂಗ್ ಫ್ಯಾನ್ಸ್, ಅವ್ರ ಭಾಷೆಗೆ ಫ್ಯಾನ್ಸ್. ಸೊ ಅಂತ ಸಿನಿಮಾಗಳನ್ನ ನೋಡಿದೀವಿ. ಇವತ್ತು ಶಶಿಕುಮಾರ್ ಸರ್ ಅಷ್ಟೇ ಖುಷಿಯಾಗಿ ಅಷ್ಟೇ ಗೌರವದಿಂದ ತಲೆ ಎತ್ತಿ ನಿಂತಿದ್ದಾರೆ ಅಂತ ಹೇಳಿದ್ರೆ ಜೀವನದ ಮೇಲೆ ಅವ್ರಿಗಿದ್ದ ಭರವಸೆ, ಜೀವನದ ಮೇಲೆ ಅವ್ರಿಗಿದ್ದ ಹಠ. ಅಂತ ಕಥೆನ ಇವತ್ತು ನಮ್ಮ ಜೀವನ್ ಅಂಡ್ ನಮ್ಮ ಸಂಜನಾ ಇಬ್ರು ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದೆ ಇವತ್ತು ನೀನು ಶಶಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದೆ. ಇವರ ಟೋಟಲ್ ರೆವಲ್ಯೂಷನ್ ಆನ್ ಸ್ಟೇಜ್ ಟುಡೇ. ಥ್ಯಾಂಕ್ ಯು. ಥ್ಯಾಂಕ್ ಯು ರಾಘು. ರಕ್ಷಿತಾ ಮ್ಯಾಮ್. ಶಶಿಕುಮಾರ್ ಸರ್ ಹೇಳಿದ್ದು ದಿಸ್ ಇಸ್ ಸೋ ಟ್ರೂ. ದಿಸ್ ಸ್ಟೋರಿ ಇಸ್ ಸೋ ಇನ್ಸ್ಪೈರಿಂಗ್. ಇಂಡಸ್ಟ್ರಿ ನಾವು ಎಲ್ಲಿ ಕೆಲಸ ಮಾಡ್ತೀವಿ, ಇಟ್ ಕ್ಯಾನ್ ಆಲ್ಸೋ ಬಿಕಮ್ ವೆರಿ ಕ್ರೂಯಲ್ ಟು ಯು. I can say that with my father. Appaji, you know, he had a drinking problem. We all know that. So Appaji ಕೆಲಸಗಳು ಸ್ವಲ್ಪ ಕಡಿಮೆ ಆದಾಗ I remember people used to call Appaji and say, ರಕ್ಷಿತಾ ಅವ್ರು ಡೇಟ್ ಕೊಟ್ರೆ ನಾವು ನಿಮ್ಮ ಕೆಲಸ ಕೊಡ್ತೀವಿ. Yes, there was a time like that, and I remember Appaji calling me and saying, will you give him dates? ಸೊ ಐ ನೋ ಹೌ ಡಿಫಿಕಲ್ಟ್ ಈ ಇಂಡಸ್ಟ್ರಿ ಎಷ್ಟು ಕ್ರೂಯಲ್ ಆಗಿ ಒಬ್ಬೊಬ್ರ ಜೊತೆ ಇರ್ಬೋದು ಅನ್ನೋದು ನಾನು ತುಂಬಾ ಹತ್ರದಿಂದ ನೋಡಿದ್ದೀನಿ. ಐ ಆಲ್ವೇಸ್ ಟೋಲ್ಡ್ ಅಪ್ಪಾಜಿ ಹಿ ನೆವರ್ ನೀಡೆಡ್ ಟು ವರ್ಕ್ ಬಿಕಾಸ್ ನಾನು ಈಗ ಕೆಲಸ ಮಾಡ್ತಾ ಇದ್ದೀನಿ, ಸೊ ನೀವು ಕೆಲಸ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಬಟ್ ಫಾರ್ ಸಮ್ವನ್ ಟು ಕಾಲ್ ಅಪ್ಪಾಜಿ ಅಂಡ್ ಸೇ ದಟ್ someone like B.C. Gaurishankar, somebody who was a legend cinematographer like B.C. Gaurishankar. So imagine, Shashikumar sir is also a legend today. ಯಾರಾದರೂ ಆ ಮಾತುಗಳು ಅವ್ರಿಗೆ ಹೇಳಿರ್ತಾರಂದ್ರೆ ಆ ಕ್ಷಣದಲ್ಲಿ ಬಹುಶಃ ಇಟ್ಸ್ ಬೀನ್ ಅ ವೆರಿ ಲಾಂಗ್ ಟೈಮ್ ಅವ್ರು ಇವತ್ತು ಹೀಲ್ ಆಗಿರ್ತಾರೆ ಅದರಿಂದ. ಬಟ್ ಆ ಕ್ಷಣದಲ್ಲಿ ಆ ಮೂಮೆಂಟಲ್ಲಿ ಹಿ ವುಡ್ ಹ್ಯಾವ್ ಫೆಲ್ಟ್ ರಿಯಲಿ ರಿಯಲಿ ಬ್ಯಾಡ್. Can I say that when coming to this dance performance, can I say Ravi, Shashi and Sanjana have become one of my favorites in this competition. ಥ್ಯಾಂಕ್ ಯು. ಈ 3 ಜನರಿಗೆ ದ ಟಾಪ್ 5 ನೋಡೋಕ್ಕೆ ನಾನು ಖಂಡಿತವಾಗ್ಲೂ ಐ ವಿಲ್ ಬಿ ದ ಮೋಸ್ಟ್ ಹ್ಯಾಪಿಯೆಸ್ಟ್. ಥ್ಯಾಂಕ್ ಯು. ಅಣ್ಣ, ಐ ಥಿಂಕ್ ಇವತ್ತು ನಾವು ಅವ್ರನ್ನ ಸಂಭ್ರಮಿಸ್ಬೇಕು. ಶಶಿಕುಮಾರ್ ಸರ್ ಡಿಸರ್ವ್ಸ್ ದಿಸ್ ಫೈರ್ ಬ್ರ್ಯಾಂಡ್ ಆಕ್ಚುಲಿ, ಅಲ್ವಾ? Thank you so very much, sir. Thank you. Let's hear it for Supreme Hero Shashikumar sir.